ಮೂಡ ಅಕ್ರಮದ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ನೆಟ್ಟಗೆ ಆಡಳಿತ ಮಾಡಿದ್ರೆ ನಮ್ಮ ಪಾದಯಾತ್ರೆ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಜನ ಕೊಟ್ಟ 136 ಸ್ಥಾನ ಇಟ್ಕೊಂಡು ದರ್ಪ ಮೆರೆತಿದ್ದೀರಿ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯೇಂದ್ರ ನಾಯಕತ್ವದಲ್ಲೇ ನಮ್ಮ ಹೋರಾಟ ಅಂತ ಶ್ರೀರಾಮುಲು ಹೇಳಿದ್ದಾರೆ. ವಿಜಯೇಂದ್ರ ನಾಯಕತ್ವದಲ್ಲೇ ನಮ್ಮ ಹೋರಾಟ ಅಂತ ಶ್ರೀರಾಮುಲು ಅವರು ಹೇಳಿರುವಂತದ್ದು. ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಂತ ಶ್ರೀರಾಮುಲು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜನ ಕೊಟ್ಟಂತ 136 ಸ್ಥಾನ ಇಟ್ಕೊಂಡು ದರ್ಪ ಮೆರಿತಿದ್ದೀರಿ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ನೀವು ನೆಟ್ಟಿಗೆ ಆಡಳಿತ ಮಾಡಿದ್ರೆ ನಾವು ಪಾದಯಾತ್ರೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅಂತ ಈ ಸರ್ಕಾರದ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಮೈತ್ರಿ ಪಕ್ಷಗಳ 5ನೇ ದಿನದ ಪಾದಯಾತ್ರೆ ಇವತ್ತು ಮಂಡ್ಯದಿಂದ ಆರಂಭವಾಗ್ತಾ ಇದೆ. ಇಲ್ಲಿಂದ ಇವತ್ತು 17 ಕಿಲೋಮೀಟರ್ ಪಾದಯಾತ್ರೆಯನ್ನು ಕ್ರಮಿಸ್ತಾ ಇದೆ. ಇವತ್ತಿನ ಪಾದಯಾತ್ರೆಯಲ್ಲಿ ಏನೇನು ಹೈಲೈಟ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮೊಂದಿಗೆ ಮಾಜಿ ಸಚಿವ ಶ್ರೀರಾಮುಲು ಅವರು ಇದ್ದಾರೆ. ಸರ್, ಇವತ್ತಿನ ಪಾದಯಾತ್ರೆಯ ಈ ದಿನದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇವತ್ತಿನ ಪಾದಯಾತ್ರೆಯಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ರೈತ ಮುಖಂಡರು, ಕಾರ್ಯಕರ್ತರು, ವಿಶೇಷವಾಗಿ ಇಡೀ ರಾಜ್ಯದಲ್ಲಿದ್ದಂಥವ್ರು ಪ್ರಮುಖರೆಲ್ಲರೂ ಕೂಡ ಬಂದಾರ. ನಾವು ಇವತ್ತು ಕೂಡ ಹತ್ತತ್ರ 18 ಕಿಲೋಮೀಟರ್ ಹೋಗಬೇಕಾಗಿದೆ. ನಾನು ಚಾಮುಂಡೇಶ್ವರಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದೊಂದೇ, ಯಾವುದೇ ಅನಾಹುತ ಆಗಬಾರದು. ಯಾಕಂದರೆ ಎಲ್ಲರೂ ಕೂಡ ಜೋಶ್ ಇದೆ. ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ತುಳಿದಾಡಿಕೊಂಡು ಯಾವುದೇ ಅನಾಹುತ ಆಗಲಾರ್ದಂತೆ ಆ ತಾಯಿನ ಸಂಕಲ್ಪವನ್ನು ಹಿಡ್ಕೊಂಡು ಆ ತಾಯಿ ಹತ್ರನ್ನು ಮುಟ್ಟಬೇಕಂದೇಳಿ ಹೋಗ್ತಾ ಇದ್ದೀವಿ. ಆ ತಾಯಿ ಆಶೀರ್ವಾದ ಸಲುವಾಗಿ ಆ ಸಂಕಲ್ಪವನ್ನು ಈಡೇರಿಸಬೇಕು ಮೊದಲನೇದಾಗಿ. ನಂತರ ನಾನು ಈ ಸರ್ಕಾರದ ವಿರುದ್ಧ ಏನು ಹೋರಾಟವನ್ನು ಮಾಡ್ತಾ ಇದ್ವೋ, ಕಳೆದ 3 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ವಿ. ಹಂಗಾಗಿ ಈ ಹೋರಾಟದಲ್ಲಿ ನಾನು ಒಂದು ಅಂಶಗಳನ್ನು ಏನು ಗಮನಿಸಿದ್ದೀನಿ ಅಂದ್ರಿಗಿನ, ಎಲ್ಲೋ ಒಂದು ಕಡೆ SIT ಅನ್ನು ಇವತ್ತು ನಾವು SIT ಅನ್ನು ಏನು ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಅಲ್ಲಿ ನಾಗೇಂದ್ರ ಹೆಸರು ಮತ್ತು ಬಸವನಗೌಡ ದದ್ದಲ್ ಹೆಸರು 2 ಹೆಸರು ಕೈ ಬಿಟ್ಟಾರ. ಬಹಳ ನೋವಿನ ಸಂಗೀತ. ಯಾಕಂದ್ರೆ ಇವತ್ತು SIT ಅನ್ನು ಅವ್ರ ಕೈಲಿ ಇದೆ ಅನ್ನಂತ ಒಂದೇ ಒಂದು ಕಾರಣದಿಂದ, ಅವ್ರದ್ದು ಸರ್ಕಾರ ಇರೋ ಕಾರಣ, SIT ಅವ್ರ ಕೈಲಿ ಇರೋ ಕಾರಣ ನಾಗೇಂದ್ರ ಅವರು ಕೈ ಬಿಟ್ಟಾರ. ನಂತರ ದದ್ದಲ್ ಅವರು ಕೂಡ ಕೈ ಬಿಟ್ಟಾರ. ಪುನಃ ED ಅಂತೂ ಬಿಡಲ್ಲ ಅವ್ರನ್ನ. ಎಂಥ ಪರಿಸ್ಥಿತಿಯಲ್ಲಿ ED ಅವರು ಬಿಡೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾನು ಒತ್ತಾಯ ಮಾಡೋದಿಷ್ಟೇ, ಆಲ್ರೆಡಿ ಮುಂಚೆನೆ CBI ಕೊಡಬೇಕಾಯ್ತು, ಕೊಟ್ಟಿಲ್ಲ. ಇವತ್ತನ್ನಾಗ್ಲಿ ಮುಖ್ಯಮಂತ್ರಿಗಳು CBI ಕೊಟ್ಟರೆ ಒಳ್ಳೇದು ಅನ್ನೋಂಥದ್ದು ನನ್ನ ಭಾವನೆ ಇದೆ ಸರ್. ಆದರೆ ನಿಮ್ಮ ಈ ಪಾದಯಾತ್ರೆಯನ್ನ ರಾಜ್ಯ ಸರ್ಕಾರ ಟೀಕೆ ಮಾಡ್ತಾ ಇದೆ. ಭ್ರಷ್ಟರ ಕೂಟ, ಅಂದ್ರೆ ಎಲ್ಲಾ ಭ್ರಷ್ಟರು ಒಟ್ಟಿಗೆ ಸೇರಿಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ. ಇದು ಇವರ ಆತ್ಮವಿಮರ್ಶೆಯ ಪಾದಯಾತ್ರೆ ಆಗಬೇಕು, ಜನಪರ ಹೋರಾಟದ ವಿಚಾರ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ನೋಡ್ರಿ, ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ಅವ್ರ ತರ ನಾವು ಕೂಡ ಭಾಷೆ ಬಳಸಬೇಕಾದ್ರೆ ಬಳಸೋಕೆ ನಮಗೂ ಕೂಡ ಇದೆ, ನಮಗೂ ಕೂಡ ಗೊತ್ತಿದೆ. ಆದ್ರೆ ನಾವು ಆ ರೀತಿ ಭಾಷೆಯನ್ನು ಬಳಸೋಕೆ ಹೋಗಲ್ಲ. ಯಾಕಂದ್ರೆ ಆಡಳಿತ ಪಕ್ಷ ಏನಂದೇಳಿ ಅರ್ಥ ಮಾಡ್ಕೊಳ್ಳಿ, ಅದೊಂದೇ ಸಾಕು ನನಗೆ. ರೂಲಿಂಗ್ ಗೌರ್ಮೆಂಟ್ ಅಂದ್ರೆ ಏನು, ರೂಲಿಂಗ್ ಗೌರ್ಮೆಂಟ್ ಹೆಂಗಿರಬೇಕಾಗಿತ್ತು, ರೂಲಿಂಗ್ ಗೌರ್ಮೆಂಟ್ ಹೆಂಗ ಅಡ್ಮಿನಿಸ್ಟ್ರೇಷನ್ ನಡೆಸಬೇಕಾಗಿತ್ತು, ಕರಪ್ಷನ್ ಇಲ್ಲಾರ್ದಂಗೆ ನೋಡ್ಕೋಬೇಕಾಯ್ತು ಅನ್ನೋದು ಅದೊಂದೇ ತಿಳ್ಕೊಂಡ್ರೆ, ಇವತ್ತು ನಾವು ವಿರೋಧ ಪಕ್ಷದಲ್ಲಿದ್ದಂಥ ಟೈಮಲ್ಲಿ ಇವತ್ತು ನಮ್ಮ ಹೋರಾಟ ಕರೆಕ್ಟ್ ಅಂದೇಳಿ ಅವ್ರು ಕೂಡ ಒಪ್ಕೋಬೇಕು. ಯಾವ ಪುರುಷತ್ವಕ್ಕೋಸ್ಕರವಾಗಿ ಇವತ್ತು ನೀವು ಹೋರಾಟವನ್ನು ಮಾಡ್ತಾ ಇದ್ರಿ? ಯಾವ ಪುರುಷತ್ವಕ್ಕೆ? ಭಗವಂತ ಜನರು 137 ಸ್ಥಾನ ಕೊಟ್ಟಾರಂದೇಳಿ ಆ ಪುರುಷತ್ವಕ್ಕೆ ಇವತ್ತು ನೀವು ಹೋರಾಟವನ್ನು ಮಾಡ್ತಾ ಇದ್ರಿ. ನಿಮ್ಗೆ ಏನನ್ನ ಅಕಸ್ಮಿತವಾಗಿ ಎಲ್ಲನೋ ಅಲ್ಲಿ ಆತ್ಮಸಾಕ್ಷಿಯಾಗಿ ನೀವು ಹೋರಾಟ ಮಾಡೋದು ಸತ್ಯ ಅಂದಂಥದ್ದು ಒಪ್ಕೊಂತೀರಾ? ಹೇಳ್ರಲ್ಲ. ನಾವಂತೂ ವಿರೋಧ ಪಕ್ಷದಲ್ಲಿ ಜನ ನಮ್ಮ ತಿರಸ್ಕಾರ ಮಾಡಿರೋಕ್ಕೋಸ್ಕರ ನಾವು ವಿರೋಧ ಪಕ್ಷದಲ್ಲಿದ್ದೀವಿ. ಇತಿಹಾಸದಲ್ಲಿ ಆಡಳಿತ ಪಕ್ಷದಲ್ಲಿದ್ದಂಥವ್ರು ಈ ರೀತಿ ಹೋರಾಟಗಳು ಮಾಡಿದ್ದು ಇದು ಈ ಚರಿತ್ರದಲ್ಲಿ ಬಹುಶಃ ನಂಬರ್ ಮೊದಲನೇದಂತೇಳಿ ನಾನು ಅನ್ಬೋದು. ಆದ್ರೆ ನಿಮ್ಮ ಈ ಹೋರಾಟದಲ್ಲಿ ನಾಯಕತ್ವದ ವಿರುದ್ಧವೇ ನಿಮ್ಮ ಪಕ್ಷದೊಳಗೆ ಅಪಸ್ವರ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಯಾವುದೇ ನಾಯಕತ್ವ ವಿಚಾರ ಬಂದಂತ ಟೈಮಲ್ಲಿ NDA ಒಕ್ಕೂಟ ಸನ್ಮಾನ್ಯ ವಿಜೇಂದ್ರ ಅವ್ರ ನೇತೃತ್ವದಲ್ಲೇ ಇವತ್ತು ಹೋರಾಟ ನಡೀತಾ ಇದೆ. ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಇವತ್ತು ಪಾದಯಾತ್ರೆ ನಡೀತಾ ಇದೆ. ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡುವಂತ ಕೆಲಸ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣ ಬೇರ್ ಸಮಿತಿಗಳು ಕಿತ್ತಾಕುವಂತ ಕೆಲಸ ಆಗ್ತದೆ. ಇವತ್ತು ವಿಜೇಂದ್ರ ಅವ್ರ ನೇತೃತ್ವದಲ್ಲೇ ಪಾದಯಾತ್ರೆ ಮಾಡ್ತೀವಿ. ಆ ಸಣ್ಣ ಪುಟ್ಟ ಏನನ್ನು ಇರಬಹುದು, ಅವರು ವೈಯಕ್ತಿಕವಾದಂತ ವಿಚಾರದ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ವಿಜೇಂದ್ರ ನೇತೃತ್ವದಲ್ಲೇ ವಿಜೇಂದ್ರ ಅವರೇ ನಮ್ಮ ನಾಯಕರು. ಥ್ಯಾಂಕ್ ಯು ಸರ್.
ನಾವು ನಮ್ಮ ಹೋರಾಟದ ಗುರಿಯನ್ನು ತಲುಪುತ್ತೇವೆ. ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡುವುದು ನಮ್ಮ ಗುರಿ. ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತೇವೆ. ವಿಜೇಂದ್ರ ಅವರ ನಾಯಕತ್ವಕ್ಕೆ ಯಾವುದೇ ರೀತಿಯಂತಹ ಅಡ್ಡಿಗಳಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಅದನ್ನು ನಾವು ಸರಿಪಡಿಸಿಕೊಂಡು ತೆಗೆದುಕೊಂಡು ಹೋಗ್ತೇವೆ ಅನ್ನುವಂತ ಮಾತನಾಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ರಾಕೇಶ್, TV5 ಮಂಡ್ಯ.